ಅರೆ ಇದೇನಮ್ಮ, ಎಲ್ರು ರಂಗೋಲೆನ ಚಾಕ್ ಪೀಸ್ ನಲ್ಲೋ ರಂಗೋಲೆ ಪುಡಿಲೋ ಹಾಕದ್ ನೋಡಿದೀನಿ. ನೀನ್ ನೋಡಿದ್ರೆ ಅಕ್ಕಿ ಹಿಟ್ನಲ್ಲಿ ಹಾಕ್ತಾ ಇದ್ಯಾ? ಇರುವೆಗಳಿಗೆ ಕೀಟಗಳಿಗೆ ಆಹಾರ ಆಗ್ಲಿ ಅಂತ. ಏನು ನಾನು ನೋಡಿದ ತಕ್ಷಣ ಓಡೋಗ್ತಾ ಇದ್ದಾರೆ? ಅದು ಬೆಳಗ್ಗೆ ನೀನ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರ್ತೀಯ ನೋಡಪ್ಪ, ಅವಳು ಮುಖ ನೋಡಿದ್ರೆ. ಓಹೋ, ರಂಗೋಲಿನ ಈ ತರ ಅರ್ಧದಲ್ಲಿ ಬಿಟ್ಟೋದ್ರೆ ಇದನ್ನ ನೋಡ್ಕೊಂಡು ಹೋದ್ರೆ ಮತ್ತೆ ನನ್ಗೆ ಒಳ್ಳೇದಾಗತ್ತಾ? ಬಂದು ಪೂರ್ತಿ ಮಾಡಕ್ ಹೇಳಿ, ಆಮೇಲೆ ನಾನು ನೋಡ್ತೀನಿ. ಹಿಡ್ಕೊಳ್ಳಿ, ನಾನೇ ಪೂರ್ತಿ ಮಾಡ್ತೀನಿ. ರಂಗೋಲಿ ಪೂರ್ತಿ ಆಯ್ತು. ಇವತ್ತು ನನ್ನ ಕೆಲಸ ಸೂಪರ್. ರಂಗೋಲಿನ ತುಂಬಾ ಚೆನ್ನಾಗಿ ಹಾಕಿದ್ಯಾ. ಎಲ್ ಕಲ್ತ್ಯಪ್ಪ ನೀನು? ಈ ಕಾಲದ ಹುಡುಗರು ನಾವು ಎಲ್ಲಾನು ಮಾಡ್ತೀವಿ. ಇದು ಅವ್ರದ್ದು, ಅದು ನಂದು. ಬರ್ಲಾ? ಈ ಫೋಟೋದಲ್ಲಿರೋ ಹುಡುಗಿ ಬಗ್ಗೆ ನನಗೆ ಫುಲ್ ಡೀಟೇಲ್ಸ್ ಬೇಕು. ಯಾಕೆ ಅಂದ್ರೆ ಈ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಿದ್ದಾಳೆ. ಈ ಕೆಲಸ ಬಹಳ ರಿಸ್ಕ್ ಜಾಬ್, ಫೀಸ್ ಜಾಸ್ತಿ ಆಗತ್ತೆ. ಪರವಾಗಿಲ್ವಾ? ಈ ಹುಡುಗಿನ ಮದುವೆ ಆಗೋನು ಪೀಸ್ಫುಲ್ ಆಗಿರ್ಬೇಕಲ್ವಾ? ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ತಗೋ ಅಡ್ವಾನ್ಸ್. ಮತ್ತೆ ಯಾವಾಗ ಬರಲಿ? ನೀವೇನು ಬರೋದು ಬೇಡ, ರಿಪೋರ್ಟೇ ಬಂದು ನಿಮ್ಮ ಕೈ ಸೇರತ್ತೆ. ಓಕೆ, ಬಾಯ್. ಇವನೇನ್ ಗುರು 1000 ರೂಪಾಯಿ ಆಗೋ ಕೆಲ್ಸಕ್ಕೆ 10,000 ರೂಪಾಯಿ ಕೊಟ್ಟು ಅಡ್ವಾನ್ಸು ಅಂತ ಬೇರೆ ಹೇಳ್ತಾವನೆ. ಇವನೇನಾದ್ರೂ ಲೂಜಾ? ಇಲ್ಲ ಕಣ, ಇವತ್ತು ನಾನು ನನ್ನ ಅದೃಷ್ಟ ದೇವತೆ ಮುಖ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇದು. What plans for today? Movie? It's so beautiful here, no? Yeah, it is. You damn it! Get out! ಅವನ್ ಯಾಕೆ ಬೈತ್ಯಾ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು, ನಾವ್ ಯಾರಾದ್ರೂ ಬುಟ್ಟಿಗೆ ಹಾಕೋತೀವಿ. ಅಯ್ಯೋ, ಹಲೋ ಮಿಸ್. ಹೌ ಡೇರ್ ಯು ರಾಸ್ಕಲ್. ನೀನೇನ್ ಮಿಸ್ ಇಂಡಿಯಾ ಅನ್ನೋ ನೆನಪ ನಿನಗೆ? ಮಾತೆತ್ತಿದ್ರೆ ಕೈ ಎತ್ತ್ಯಾ? ನಿನ್ ಮುಡಿಯಿಂದ ಹೂ ಬಿತ್ತು ಕೊಡೋಣ ಅಂತ ಬಂದ್ರೆ ಬೇಕುದ್ರೆ ಮುಡ್ಕೋ, ಇಲ್ಲ ಬಿಸಾಕೋ. ಹುಡುಗಿನ ಅಭ್ಯಾಸ ಮಾಡ್ಬಿಟ್ಟಿದ್ದೀನಿ. ಅವ್ರು ಚೇಸ್ ಮಾಡ್ತಾರೆ ಗುರು. ನೀನು ಎಲ್ಲಿದ್ರು ಬೇಗ ಬಂದು ಬೇಗ ಬಾ. ಮದ್ವೆ ಇಷ್ಟ ಇಲ್ಲ ಅಂತ ಆ ಹುಡ್ಗಿ ಹೇಳ್ತಾ ಇರುವಾಗ ಅವಳು ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡ್ಕೊಡೋದ್ ಬಿಟ್ಟು ಯಾಕೆ ಒತ್ತಾಯ ಮಾಡ್ತಾ ಇದ್ರ? ಓ ಸರಿ ಸರಿ ಸರಿ, ನೀನ್ ಹೇಳ್ದಂಗೆ ಆಗ್ಲಿ. ನಮ್ ತಂಗಿನ ಇವನು ಕೊಟ್ಟೆ ಮದ್ವೆ ಮಾಡ್ತೀನಿ. ನಮ್ ಬಾವನ್ ಗತಿ ನೀನ್ ಮದ್ವೆ ಆಯ್ತೀಯಾ? ಏ ಸಿಟ್ಟಂತ ಕಣ್ರು, ಎಲ್ರು ಕುಂತ್ಕೊಂಡ್ರು. ನಮ್ ಹುಡುಗನ್ಗೆ ಕಲ್ಯಾಣ ಮಾಡೋಣ.
ಏನ್ ಗಾಡಿ ತಳ್ಬಿಟ್ರೆ ದೊಡ್ಡ ಹೀರೋನಾ ನೀನು? ಏಯ್ ಕಳ್ಸ್ಕೊಳ್ಳಲೇ. ಅಯ್ಯ ಏನ್ ಗುರಾಯಿಸ್ತಾ ಇದ್ಯಾ? ಅಯ್ಯ ನಿನ್ನ ಕಳ್ಸ್ಕೊಳ್ಳಲೇ. ಯಾವ್ದೋ ಗುಜ್ರಿ ಗಾಡಿ ಹ್ಯಾಂಡ್ಲ್ ಕಿತ್ಕೊಂಡು ಪೋಸ್ ಕೊಡ್ತೀಯನಲೇ ಆಗ ಏನ್ ನೋಡ್ತೀರಾ? ಇವಳು ನಿನ್ ತಂಗಿಯಾಗಿರ್ಬೋದು, ಆದ್ರೆ ಜೀವನ ಪೂರ್ತಿ ಬಾಳ್ಬೇಕಾಗಿರೋದು ಇವನ್ ಜೊತೆಲಿ. ನೀನೆಚ್ಚೋ ಇವನೆಚ್ಚೋ? ಏಯ್, ಯಾರನ್ನಾದ್ರೆ ಪ್ರೀತಿಸಿದ್ಯೇನೋ ನೀನು? ಅದ್ರ ನೋವೇನು ಅಂತ ಗೊತ್ತೇನೋ ನಿನಗೆ? 2 ಹೃದಯಗಳು ಸೇರುತ್ತೆ ಅಂದ್ರೆ ಯಾಕ್ರೋ ನಿಮ್ಗಿಷ್ಟ ಆಗಲ್ಲ. ವರದಕ್ಷಿಣೆ ಕೊಟ್ಟು ವ್ಯಾಪಾರ ಮಾಡೋ ಮದುವೆ ನಿಮ್ಗಿಷ್ಟ ಆಗತ್ತೆ, ಆದ್ರೆ ಆಸ್ತಿ ಅಂತಸ್ತು ಏನನ್ನು ನೋಡ್ದೆ ಬರೀ ಮನ್ಸನ್ ಮಾತ್ರ ಅರ್ಥ ಮಾಡ್ಕೊಳ್ಳೋ ಪ್ರೀತಿ ಯಾಕ್ರೋ ನಿಮ್ಗಿಷ್ಟ ಆಗಲ್ಲ. ಜೊತೆಗುಟ್ಟಿದ ಅಣ್ಣ ತಮ್ಮ ಅಲ್ಲ, ಯಾಕೆ ಆ ದೇವ್ರಿಗೇನೆ ಈ ಪ್ರೀತಿನ ಬೇರೆ ಮಾಡೋ ಅಧಿಕಾರ ಇಲ್ಲ. ಪ್ರೀತಿ ಅನ್ನೋದು ಬಹಳ ಶ್ರೇಷ್ಠವಾದ್ದು, ಅದನ್ನ ಸಮಾಧಿ ಮಾಡಬೇಡ. ನೋಡ, ನಿನ್ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ಬಾ ಸೈನ್ ಹಾಕು. ಅಲ್ಲಪ್ಪ, ಅಯ್ಯೋ ಇವನು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಹಾಕಪ್ಪ. ಮೈಸೂರಿಗೆ 2 ಲೋಡ್ ಗ್ರೆನೇಡ್ ಕಳಿಸ್ಕೊಡು. ಹಾಗೆ ನಮ್ಮ ಸ್ಟೋರ್ ಕೀಪರ್ ಮಗಳ ಮದುವೆಗೆ ದುಡ್ಡು ಕೇಳಿದ್ದ, ಅವನಿಗೆ ಲೋನ್ ಕೊಟ್ಬಿಡು. ಏನಂತ ನೋಡು, ನಮ್ಮ ಮಾತು ಕೇಳಿದ್ರೆ ಬಿಟ್ಬಿಡು. ಅವನೇ ಮಾತಾಡ್ತಿದ್ರೆ ಅವ್ನ ನಾಲ್ಗಿನ ಕತ್ರ ಸಾಕ್ಬಿಡು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಓಕೆ ಬಾಬಾ? ಯಾಕೆ ಬಾಬಾ ನಿಂತ್ಕೊಂಡ್ಬಿಟ್ರಿ? ಕುತ್ಕೊಳ್ಳಿ. ನಾನು ಎಷ್ಟು ಸಲ ಹೇಳಿಲ್ಲ ನನಗ್ ಮರ್ಯಾದೆ ಕೊಡಬೇಡಿ, ನಿಮ್ಮ ಮಗಳನ್ನ ಕೊಡಿ ಅಂತ.
ಏಯ್ ಥ್ಯಾಂಕ್ ಯು. ಹಾಯ್ ಡಾರ್ಲಿಂಗ್, ಹೌ ಆರ್ ಯು? ನೀನ್ ನನ್ ಸೋದರ ಮಾವ ಅಂದ ತಕ್ಷಣ ನಾನು ಏನ್ ಬೇಕಾದ್ರೂ ಕರಿಬಹುದಾ? ಹೇ ಲುಕ್, ಐ ಹೇಟ್ ಯು. ನಾನ್ ತಂಟೆಗೆ ಬರ್ಬೇಡ ಅಂತ ನಿಂಗೆ ಎಷ್ಟ್ ಸತಿ ಹೇಳೋದು? ನಿನಗೆ ನಾಚಿಕೆ ಆಗಲ್ಲ? ಬಬ್ಲಿ ಏ ಇವೆಲ್ಲ ಸರಿ ಹೋಗಲ್ಲ. ನೀನು ಹಳೆದನ್ನೆಲ್ಲ ಮರ್ತೋಗ್ಬಿಟ್ಟೆ. ನಮ್ಮ ಅಕ್ಕನ ಎತ್ತಾಕೊಂಡಾಗ ಮದ್ವೆ ಆದೆ, ಈ ಆಸ್ತಿನೆಲ್ಲ ಅನುಭವಿಸ್ದೆ. ಅವತ್ತೇ ನಮ್ಮಪ್ಪ ನಿನ್ನ ಎತ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ನಾನೇ ಬೇಡ ಅಂತ ತಡೆದಿದ್ದು. ನೀನ್ ಬಚಾವಾಗ್ಬಿಟ್ಟೆ. ನೀನೀಗ ನಕರ ಮಾಡಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಹಾ ನೋಡು, ಅವಳು ಯಾವತ್ತಿದ್ರು ನನ್ನ ಹೆಂಡ್ತಿನೇ. ಅವಳಿಗೆ ಬುದ್ಧಿ ಹೇಳು. ತಗೋ, ನಿನ್ನ ಮಗಳಿಗೆ ಯಾವನ ಲವ್ ಲೆಟರ್ ಕೊಡ್ತಾ ಇದ್ದಾನೆ ನೋಡು, ತಗೋ. ಅಳಿ ಅಂದ್ರೆ ತುಂಬಾ ಬಿಸಿಯಾಗಿದ್ದೀರಾ? ಕೂಲ್ ಡ್ರಿಂಕ್ಸ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇದು ನನ್ನ ಡಾರ್ಲಿಂಗ್ನ ಕಾಪಾಡಿದ್ದಕ್ಕೆ, ಇದು ಅವಳನ್ನ ಮುಟ್ಟಿದ್ದಕ್ಕೆ. ಬಾಯ್ ಬಾಯ್.